ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಾನು ಬಗೆಯಲ್ಲಿ ಯುನೀಕಾಗಿ ಟ್ರೈ ಮಾಡ್ತೇನೆ. ಇವತ್ತು ಒಬ್ಬ ಮೂವಿ ರಿವ್ಯೂವರ್ ಥರ ಒಂದು ಮೂವಿ ರಿವ್ಯೂ ಮಾಡುವಂತ ಅವನೇ. ಯಾವ ಮೂವಿ ಕೇಳಿದ್ರೆ ಟಾಕ್ಸಿಕ್ ಮೂವಿನೇ ಅಂತ ಕೇಳಿದ್ರೆ ಅಪ್ಪ ಇದು ಟೀಸರ್ ಬಂದಂಗಿಂತ ಒಬ್ಬರು ಬಾಯಿ ಒಂದಿತ್ತ. ಸೊ ಟೇಲರ್ ಬಿಟ್ಟರಂತೆ 1-2 ವಾರ ಆಯಿತು. ನಾನು ಇವತ್ತು ಇದು ಮೂವಿ ರಿವ್ಯೂ ಮಾಡೋದಲ್ಲ, ಟ್ರೈಲರ್ ರಿವ್ಯೂ ಮಾಡುವ. ಅಂದರೆ ಒಬ್ಬ ಮೂವಿ ರಿವ್ಯೂವರು ಹೆಂಗೆ ಮೂವಿ ರಿವ್ಯೂ ಮಾಡ್ತನೋ ನನಗೂ ಸರಿ ಗೊತ್ತಿಲ್ಲ. ಸೊ ಎಷ್ಟಾದಷ್ಟು ಮಾಡಿ ರಿವ್ಯೂ ಮಾಡುವಂತ ಅವನು. ಸೊ ಅದು ಮಾಡೋಕ್ಕೋಸ್ಕರ ನಾ ಇದನ್ನೆಲ್ಲ ತಾಗಿ ಸೈಡ್ ಇಡ್ಬೇಕು. ಫಸ್ಟ್ ಇದನ್ನೆಲ್ಲ ಇಲ್ಲಿ ತಂದು ನಾ ಆಚೆ ಕೂತ್ಕೊಬೇಕಂಬ್ರು. ನಾವು ಒಂದು ಮೂವಿ ರಿವ್ಯೂ ಕಣ್ಣ ಸೊ ಐಡಿಯಾ ಬಾಗಿಲಾಯಿತು. ಟೇಬಲ್ ನಮ್ಗಿಂತ ಮುಂದೆ ಇರ್ಬೇಕಂಬ್ರು, ಕ್ಯಾಮ್ರಾ ಟೇಬಲ್ ಮುಂದೆ ಇರ್ಬೇಕು, ನಾವು ಟೇಬಲ್ಗಿಂತ ಆಚೆಗೆ ಇರ್ಬೇಕಂಬ್ರು. ಸೊ ಟ್ರೈ ಮಾಡುವ ಆದಷ್ಟು ಮಾಡೋಗೆ. ಚಲೋ ಇನ್ನೊಂದು ಚೇತ ಏನಂತ ಯೂಸ್ ಮಾಡೋ ಐಟಮ್ ಹಾಕಿ ಸರ್. ಏನೋ ಮಾಡ್ಕೊಂಡು ಹಿಂಗೆ ಹಾಕ್ತಾರೆ. ಸೊ ಚೇರ್ ಈಚೆ ಹಾಕ್ಬಂದೆ ಟೇಬಲ್ ಮತ್ತೆ ಅಂತ ಇವಾಗ ಎಲ್ಲ ರೆಡಿ, ಎಲ್ಲ ಸೆಟಪ್ ರೆಡಿ ಆಗಿದೆ. ಮೇನ್ ಮ್ಯಾಟ್ರ್ ಅಂತಂದರೆ ಎಂಥ ಬುದ್ಧಿವಂತ ಅಂದರೆ ಹಾಟ್ಸ್ಪಾಟ್ ತಗೊಳ್ಳೆ. ಸೊ ಮೇಯ್ನಾಗಿ ಹಾಟ್ಸ್ಪಾಟ್ ತಗೋಬೇಕು. ಆನ್ ಮಾಡಲಾಗಿದೆ 5G ಮಾರೆ. ನಾನು ಪೂರ ಖಾಲಿ ಹಾಕಿಲ್ಲ ಅಂದರೆ ಹಾಟ್ಸ್ಪಾಟ್ ಆದರೆ ಕನೆಕ್ಟ್ ಕೂಡ ಆಗದೆ. ಸೊ ಸ್ಟಾರ್ಟ್ ಮಾಡುವ. ಮಿಡ್ಲಿ ಬಂತೆಲ್ಲ, ನಾನು ಮಿಡ್ಲಿ ಈಗ ಸರಿ ಕ್ಯಾಮ್ರನೇ ಕ್ರಾಸ್ ಇದ್ದಂಗೆ ಸರಿ ಮಾಡಿರುತ್ತೆ. ಸಾಯ್ಲು ಕಟ್ ಬಂದ. ಹಾಂ ಈಗ ಸರಿ ದುಡಾಕ್ ಬೇಡ. ಚಲೋ ಎಷ್ಟು ಕಷ್ಟ. ಸೊ ಲ್ಯಾಪ್ಟಾಪ್ ಆನ್ ಮಾಡ್ಕೊ, ಕಡಿಮೆ ಮಾತಾಡ್ತೆ ಇಟ್ಟು ಹತ್ರ ಕೂದಂತ ಏನು ತಗೊಂಡು ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಬಗೆಲೆ. ಡಿಪ್ರೆಷನ್ ಮಾಡ್ಕೊಂಡು ಕಡಿಮೆ ಮಾಡ್ಕೊಂಡು. ಹಾಂ ಈಗ ಶುರು ಮಾಡುವ. ಫಸ್ಟು ಎಂತಂತಾರೆ, ಹಾಂ ಟಾಕ್ಸಿಕ್ ಎಲ್ಲಿ ಕಂಡು ಟಾಕ್ಸಿಕ್ ಮೂವಿ ಬಗ್ಗೆನೇ ಮಾತು ನೋಡಿದ್ರೆ ಎಲ್ಲ ಡಿಸೈಡ್ ಮಾಡಾರೆ. ಸೊ ಈಗ ಟ್ರೈಲರ್ ಕೂಡ ಬಂದಿದೆ. ನಾವು ಆ ಟ್ರೈಲರ್ ನೋಡಿ ರಿವ್ಯೂ ಕೊಡುವ ಹೆಂಗೆ ಉಂಟಂತೆ. ಟಾಕ್ಸಿಕ್ ಮೂವಿ ಬಂದಿದೆ, ಬರುತ್ತೆ ನಾಳೆ ಹಿಂಗೆ ಬರುತ್ತೇನೋ. ಸೊ ಮೂವಿ ನೋಡಿದವ್ರಿಗೆ ಯಾರು ಈ ಮೂವಿ ನೋಡಿದರೆ ಯಾರು ಕಮೆಂಟ್ ಮಾಡಿ. ನಾನು ಇನ್ನೂ ಮೂವಿ ನೋಡಿಲ್ಲ, ಸೊ ಅದಕ್ಕೆ ನಾನು ರಿವ್ಯೂ ಕೊಡ್ತೇನೆ. ಮೇನ್ ಮ್ಯಾಟ್ರ್ ಅಂತಂದರೆ ನಾನು ಇನ್ನೂ ಟ್ರೈಲರ್ ಕೂಡ ನೋಡಿಲ್ಲ, ಈಗ ನೋಡಬೇಕು. ಈಗೇ ಫಸ್ಟ್ ನೋಡ್ತಾ ಇರೋದು. ಟೀಸರ್ ನೋಡಿದೆ, ನನಗೇನು ಅಷ್ಟು ಇಂಪ್ರೆಸಿವ್ ಅನಿಸಲಿಲ್ಲ. ಬಟ್ ಜನ ಹೇಳೋದು ನೋಡಿ ಒಂದು ಟ್ರೈಲರ್ ರಿವ್ಯೂ ಮಾಡು ಅಂದ್ಕೊಂಡು ಸೊ ಮಾಡ್ತೇವನೆ. ಇದೇ ಫಸ್ಟ್ ನಾನು ನೋಡ್ತಿರೋದು, ನಾನು ನೋಡಿಲ್ಲ. ಫಸ್ಟ್ ರಿಯಾಕ್ಷನ್ ಆಗಿರ್ತದೆ. ರಿಯಾಕ್ಷನ್ ನನ್ನ ಪ್ರಕಾರ ಆ ಥರ ಏನು ಬರೋದಿಲ್ಲ. ಸೊ ಆದರೂ ಟ್ರೈ ಮಾಡುವ. ಸೊ ಲೆಟ್ಸ್ ಗೋ.
ಬಡಿದಾಗಿರಾಗ ಅದು ಲೋಡ್ ಮಾಡ್ಕೊಂಡು ಈ ರಿವ್ಯೂವರೆಲ್ಲ ಹಿಂಗೆ ಮಾಡ್ಕೊಂಬಿಡಿ ಪಟ್ಟ ಮೊದಲೇ ರೆಡಿ ಇಟ್ಕೊಂತಾರೆ. ನಾವು ಬಗಿಲೆ ನೂಬಲ್ಲ ರಿವ್ಯೂ ಮಾಡೋದ್ರಾಗೆ. ಸೊ ಅದಕ್ಕೆ ಮಾಡ್ತೀವಿ. ಫಸ್ಟ್ ವೀಡಿಯೋ ನಾನು ಬಂದು ಬೇಕಾದ್ರೆ ಹಾಕ್ತೆ, ಬೇಕಾದ್ರೆ ಸ್ಕ್ರೀನ್ ನಾ ಪಕ್ಕ ಹಾಕ್ತೆ ನೋಡಿ ಬೇಕಾರೆ. ಫಸ್ಟ್ ವೀಡಿಯೋ ನಂದು ಅದು ಗುಡಿಗೆ ಬಂದಿದ್ದು. ಸೊ ಅದಾಯ್ತಾ, ಯಾವುದಾಗಿತ್ತು ಟಾಕ್ಸಿಕ್. ಜನನಾಯಕಮಲ್ಲ ಇದೇ ಟ್ರೈಲರ್ ಕನ್ನಡ ಮೂಲಕ್ಕಿತ್ತು. ಹಾಂ 4:39 ಎಲ್ಲ ರೆಡಿ ಇಟ್ಕಂತ ನಾವೇ ಬಗ್ಗೆ ಇಲ್ಲಿ ನೋವು ಸೌಂಡ್ ಎಲ್ಲೋಯ್ತಾ ಮರಾಯ. ಆ್ಯಡ್ ಬಂದದೆ, ಆ್ಯಡ್ ಬಂದ್ರೆ ಬಜ್ಜೆ ಆಗ್ತದೆ ನಮಗೆ. ಆ್ಯಡ್ ಬರೋಕ್ಕಾಗತ್ತೆ. ಸೊ ಚಲೋ ಬಂತಂದ್ರೆ ಫುಲ್ ಎಚ್ ಡಿ ಮಾಡ್ಕೊಂಡು ತಡಿಯ ಎಚ್ ಡಿ ಮಾಡೋರಿಗೆ ಅಯ್ಯೇ ಸರಿ ಬಂದೆ. ಕ್ವಾಲಿಟಿ 4K 2160 4K ಹಾಕ್ತಂತೀವಿ ನೀ ಬಜ್ಜಾತ ಡಾಟಾ ಪೂರ ಬಜ್ಜಾತದಿ. ಲೈಟ್ ಆಫ್ ಮಾಡ್ರೆ ಕಾಮ್ತೀರ ಮಾಡ್ರಿ. ಸೆಂಟ್ರಿ ಜಂಬೋ ಸರ್ಕಸ್ ನಮ್ಮ ಬಡ್ಕಳದ ಜಂಬೋ ಸರ್ಕಸ್ ನಾ ಇನ್ನೂ ಹೋಗಿಲ್ಲ. ನೋಡ್ಬೇಡ ಬ್ಯಾಡ ಹೇಳೋದು ಅಯ್ಯ KGF ತಿಂತ ಕಣ. ನನ್ನ ಸಿಟಿಗೆ ಬಂದು ನನ್ನ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ, ನಿನ್ಕೊಂಡೆ ಆಸೆ ಏನು? ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಹಿಡ್ದು ಎಲ್ಲ ಹುಡುಗಿರಿಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಬಾಡಿ ಒಂದು ಒಳ್ಳೆ ಮಾಡೋಣ. ಆದರೆ ಅವನ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಮಜಾ ಅಲ್ಲಿ ಡಾಟಾನೇ ಖಾಲಿ ಐತೆ ಆಗಿರ್ಬೇಕು. ಮೋಸತ್ತದ ಮಾರ ಹಂಗೆಲ್ಲ ಅವಕಾಶ ಕಷ್ಟ ಅಲ್ಲ. ಬಟ್ ಜಂಬೂ ಸರ್ಕಸ್ ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯುಧ ಮಾಡ್ಕೊಂಡ್ರೆ ಹೆಂಗೆ ಕಂದ. ಡೈಲಾಗ್ Who the hell are you? I was regular. Who the hell are you? I was permanent. Keep your mouth shut! This was supposed to be my fucking fairy tale. No, you're yelling. I was hoping to have a civilized conversation. Do I look civilized to you? Hello, Daddy.
ಡಬಲ್ ಪಾರ್ಟ್ ಅವರು. ಇದು ಹೆಂಗ್ ಕೊನೆ ಆಗತ್ತಂತಾನು ನಿನಗೆ ಗೊತ್ತಲ್ಲ. ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು. ಮತ್ತು ಮೇನ್ ಅಂತಂದರೆ ಡಬಲ್ ಪಾರ್ಟು, ಎಷ್ಟು ಡಬಲ್ ರೋಲ್ ಆಗಿ ಕೆಲಸ ಮಾಡೋದು. ಸೊ ಟ್ರೈಲರ್ ಏನೋ ಒಳ್ಳೆಯದು, ಟೀಸರೇ ಬಗಿಲೆ ಕ್ರಿಂಜ್ ಅನಿಸಿತ್ತು. ಆದರೂ ಇದು 18+ ಮೂವಿನೇ, ಅವರು ಆಲ್ರೆಡಿ ಮೆನ್ಷನ್ ಮಾಡಿರೋ ಕಾರಣ ಮಕ್ಕಳೆಲ್ಲ ನೋಡೋಕ್ಕಾಗ ಫ್ಯಾಮಿಲಿ ಮೂವಿನೂ ಅಲ್ಲ ನನ್ನ ಪ್ರಕಾರ. ಸೊ ಈ ಜನ್ರೇಷನ್ಗೆ ಸೂಟ್ ಆಗುತ್ತೆ. ಮತ್ತು ಒಳ್ಳೆ ಉಂಟು ಇದು ಟ್ರೈಲರ್ ಕೂಡ. ಮತ್ತು ಇದು ರಿವ್ಯೂವರ್ ಥರ ನಂಗೆ ರಿವ್ಯೂ ಮಾಡೋಕೆ ಗೊತ್ತಿಲ್ಲ, ಎಂತ ಹೇಳ್ತಿರೋದು ಗೊತ್ತಿಲ್ಲ ನನಗೆ. ಸೊ ಓವರ್ ಆಲ್ ಮೂವಿ ಒಳ್ಳೆಯದು ನನ್ನ ಪ್ರಕಾರ. ಒಳ್ಳೆ ಉಂಟು, ಅದಂತಿಲ್ಲ. ಬಗೆಲೆ ಕೊಚ್ಚಾಕೋದು ಶೂಟ್ ಮಾಡೋದೇ ಜಾಸ್ತಿ ಅದು ಸೀನ್ಸ್ ಎಲ್ಲ. ಬಗೆಲೆ ಕೆಲವೊಂದೆಲ್ಲ 18+ ಸೀನ್ಸ್. ಸೊ ನನ್ನ ಪ್ರಕಾರ ಬಡ್ಕಳದಲ್ಲಿ ಥಿಯೇಟ್ರಿಗೆ ಒಂದು ವಾರ ಹೋಗ್ಬೇಕು ಬರೋಕ್ಕೆ, ಅಷ್ಟು ಬೇಗ ಬಜೆಟ್ ಸಿಕ್ಕುವುದಿಲ್ಲ ಅವ್ರಿಗೆ. ಸೊ ಬರ್ಬೋದು ಬೇಗ, ಆದಷ್ಟು ಬೇಗ. ಬರ್ತಿದಂಗಂತೂ ಸೀಟನ್ನು ಸಿಕ್ಕುವುದಿಲ್ಲ. ಬಡ್ಕಳದೆಲ್ಲ ಕುಂದಾಪುರ ಆ ಕಡೆ ಎಲ್ಲ ಹೋಗ್ತಾರೆ, ಮಂಗಳೂರು ಸೈಡಲ್ಲಿ, ಉಡುಪಿ ಸೈಡಲ್ಲಿ. ಸೊ ಬಡ್ಕಳದಲ್ಲಿ ಇಷ್ಟು ಬೇಗ ಸೀಟ್ ಸಿಗೋ ಡೌಟು. ಆದರೆ ಸಿಕ್ಕರೂ ಬುಕ್ ಸ್ಲಾಟ್ ಮಾಡೋಕ್ಕಂತೂ ಸ್ಲಾಟ್ ಅಂತೂ ಖಾಲಿ ಇರ್ತಿಲ್ಲ, ಬುಕ್ಕಿಂಗ್ ಆಗಿರ್ತದೆ ಫಸ್ಟೇ, ಪ್ರೀ ಬುಕ್ಕಿಂಗೇ ಮಾಡಿರ್ತಾರೆ ಎಲ್ಲರೂ. ಅದಕ್ಕೆ ನಾವು ಈ ವಾರದಾಗಂತೂ ಮೂವಿ ನೋಡೋಕೆ ಹೋಗೋಕ್ಕಾಗೋದಿಲ್ಲ, ಫಿಕ್ಸು. ಬರೋ ವಾರದಾಗೂ ಕಷ್ಟ, ಆದರೂ ಟ್ರೈ ಮಾಡುವ. ಬಡ್ಕಳದಾಗ ಅಂತಂದರೆ ಬಡ್ಕಳದಾಗ ಏನು ಕಮ್ಮಿ ಜನ ಇಲ್ಲ. ನಾವು ಕುಂದಾಪುರಕ್ಕೆ ಹೋಗ್ಬೇಕಂತವ್ರೆ, ನಾವು ಹೋದರೆ ಆ ವಿಡಿಯೋ ಮಾಡ್ತೆ ಮೂವಿಗೆ ಹೋಗೋದು. ಸೊ ನನ್ನ ಪ್ರಕಾರ ನಾನು ಮೂವಿ ರಿವ್ಯೂ ಮಾಡೋಕ್ಕೆ ಲಾಯಕ್ಕಲ್ಲ, ನಂಗೆ ಮೂವಿ ರಿವ್ಯೂ ಮಾಡೋಕ್ಕೆ ಬರೋದಿಲ್ಲ. ಸೊ ಹಂಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡುವ. ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಮತ್ತು ಯಾರು ಈ ಮೂವಿ ನೋಡ್ಕೊ ಬಂದಿದ್ರು ಅವರು ಕಮೆಂಟ್ ಮಾಡಿ ಮೂವಿ ಹೆಂಗೆ ಅಂದ್ಕೊಂಡು. ನಾನು ಬೇಕಾದರೆ ಮೂವಿ ನೋಡಿದವ್ರದ್ದು ರಿವ್ಯೂ ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಇನ್ನೊಂದು ವಿಡಿಯೋ ಬ್ಲಾಗ್ ಥರ ರಿವ್ಯೂ ವಿಡಿಯೋ ಮಾಡ್ತೀನಿ. ಸೊ ಆ ರಿವ್ಯೂ ವಿಡಿಯೋ ಬೇಕಂತಿದ್ರು ಕಮೆಂಟ್ ಮಾಡಿ. ಮತ್ತು ಅದೇ ಯಾರೋ ಮೂವಿ ನೋಡಿದರೆ ಮೂವಿ ಹೆಂಗೆ ಉಂಟು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಾಗೆ. ಅಷ್ಟೇ, ಮತ್ತೆಂತ ಇಲ್ಲ. ನೆಕ್ಸ್ಟ್ ವಿಡಿಯೋ ಸಿಗುವ. ಈ ವಿಡಿಯೋ ಇಲ್ಲ ಎಂಡ್ ಮಾಡುವ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋ. ಇಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್ ಮಾಡು, ಕೊಲ್ಲಿ ತನಕ ಬರೋಕ್ಕಾಗೋದು, ಇಲ್ಲಿಂದನೇ ಬಾರ್ತೆ. ಬಾಯ್ ಬಾಯ್.